ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲೀಸ್ಫುರತ್ತಾರಾನಾಯಕಶೇಖರಾಂ ಸ್ಮಿತಮುಖೀಮಾಪೀನವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ಈ ಸಂಚಿಕೆಯ ಮೊದಲಿಗೆ 145ನೇ ಶ್ಲೋಕ. ಮಹೇಶ್ವರಿ ಮಹಾಕಾಲಿ ಮಹಾಗ್ರಾಸ ಮಹಾಶನ ಅಪರ್ಣಾ ಚಂಡಿಕಾ ಚಂಡಮುಂಡಾಸುರನಿಷೂದಿನಿ. ಈ ಶ್ಲೋಕದಲ್ಲಿ ಮೊದಲನೇ ನಾಮ ಮಹೇಶ್ವರಿ. ಇದರ ಅರ್ಥ ಮಹಾ ಈಶ್ವರಿಯವಳು ಅಂತ. ಅಂದರೆ ಅನೇಕ ಕೋಟಿ ಬ್ರಹ್ಮಾಂಡ ಜನನಿ ಅಂತ ಒಂದು ನಾಮ ಇತ್ತಲ್ಲ, ಆ ಅನೇಕ ಕೋಟಿ ಬ್ರಹ್ಮಾಂಡಗಳ ಮೂಲ ಶಕ್ತಿ ನಾಯಕಿ ಇವಳು, ಈಶ್ವರಿ, ಒಡತಿ ಅಂತ ಅರ್ಥ. ಕೃಷ್ಣ ಇದರನ್ನು ಗೀತೆಯಲ್ಲಿ ಹೇಳ್ತಾನಲ್ಲ, ಮಹತೋ ಮಹೀಯಾನ್, ಈ ಪ್ರಪಂಚದಲ್ಲಿ ಅಥವಾ ಈ ವಿಶ್ವದಲ್ಲಿ ಅತೀ ದೊಡ್ಡದು ಅಂತ ಯಾವುದಿದೆಯೋ ಅದಕ್ಕಿಂತಲೂ ದೊಡ್ಡದಾದವನು ನಾನು ಅಂತ ಹೇಳ್ತಾನಲ್ಲ, ಅದೇ ಅರ್ಥದಲ್ಲಿ ಇಲ್ಲಿ ಮಹೇಶ್ವರಿ ಅನ್ನುವಂಥ ನಾಮ. ಇವಳಿಗಿಂತ ಮಹತ್ತಾದದ್ದು ಮತ್ತೊಂದು ವಸ್ತು ಇಲ್ಲ ಅಂತ. ಮುಂದಿನ ನಾಮ ಮಹಾಕಾಲಿ. ಮಹಾಕಾಳಿ ಇವಳು. ಕಾಳಿ ಅಂತಂದರೆ ಕಬಳಿಸುವವಳು ಅಂತ ಅರ್ಥ. ಮಹತೀಚ ಸಾ ಕಾಲೀಚ ಮಹಾಕಾಲಿ, ಎಲ್ಲವನ್ನು ಕಬಳಿಸ್ತಾ ಹೋಗುವವಳು. ಜೊತೆಗೆ ಕೊನೆಯದ್ದಾದ ಮರಣ ಇದೆಯಲ್ಲ, ಈ ಜೀವಿಗಳ ಕೊನೆಯ ಹಂತ ಮರಣ, ಆ ಮರಣವನ್ನು ತರುವ ಮೃತ್ಯುದೇವತೆ ಏನಿದ್ದಾನೆ, ಆ ಮೃತ್ಯುದೇವತೆಯನ್ನು ಇವಳು ಕಬಳಿಸುವವಳು. ಕಾಲ ಅಂದರೆ ಮೃತ್ಯು. ಜೀವಿಗಳೆಲ್ಲದರ ಆಯಸ್ಸನ್ನು ನಿಯಮನ ಮಾಡುವ ಕಾಲದೇವತೆ ಈ ಮೃತ್ಯುದೇವತೆ ಯಮ ಅಲ್ವಾ. ಈ ಯಮನನ್ನೂ ಕೂಡ ಪ್ರಳಯ ಕಾಲದಲ್ಲಿ ಕಬಳಿಸಿ ಮೌನವಾಗಿ ಮಲಗಿಬಿಡ್ತಾಳೆ ಈ ಕಾಳಿ ಅಂತ ಈ ನಾಮ ಹೇಳ್ತಾ ಇದೆ. ಆಮೇಲೆ ಇನ್ನೊಂದು ಸಲ ಸೃಷ್ಟಿಯಾಗೋ ತನಕ ಇಲ್ಲಿ ಏನೂ ಇಲ್ಲದ ಮಹಾಯೋಗನಿದ್ರೆ ಆ ಸ್ಥಿತಿಯಲ್ಲಿ ಇರುವಂಥವಳು. ಹಾಗಾಗಿ ಕಾಲನಿಗೂ ಅಂದರೆ ಯಮನಿಗೂ ಮೃತ್ಯು ಇವಳಾದ್ದರಿಂದ ಮಹಾಕಾಳಿ ಎನ್ನುವಂತಹ ನಾಮ. ಜೊತೆಗೆ ಮಹಾಕಾಲ ಅನ್ನುವಂಥದ್ದು ಮಹಾಮೃತ್ಯುಂಜಯನ ಶಿವನ ನಾಮ. ಉಜ್ಜಯಿನಿಯ ಜ್ಯೋತಿರ್ಲಿಂಗದ ಹೆಸರು ಕೂಡ ಮಹಾಕಾಲ ಅಂತಲೇ. ಇವನ ಪತ್ನಿಯಾದ ಮಹಾಕಾಲಿ ಅಂತಲೂ ಈ ನಾಮಕ್ಕೊಂದು ಅರ್ಥ ಇದೆ. ಜೊತೆಗೆ ಕಾಲಿ ಅಂತಂದರೆ ಕಪ್ಪು ಬಣ್ಣ ಅಂತ. ಈ ಕೃಷ್ಣನೂ ಕಪ್ಪೆ, ಈ ಕಾಳಿನೂ ಕಪ್ಪೆ. ಆ ಕಪ್ಪು ಮಹಾ ತಾಮಸ ಗುಣದಿಂದಲೇ ಬಂದಿರೋದು. ಯಾಕೆ ಅಂದರೆ ತಾಮಸರನ್ನು ನುಂಗಿ ನೀರು ಕುಡಿಯುವ ಮಹಾಶಕ್ತಿ ಈ ಕಾಲಿ. ಹಾಗಾಗಿಯೇ ಈ ಮಹಾಕಾಲಿಯ ರೂಪ ಅಂದರೆ ಕೆಂಗಣ್ಣು ಮತ್ತು ನಾಲಿಗೆಯನ್ನು ಹೊರಚಾಚಿ ಖಡ್ಗ ಮುಂತಾದ ಆಯುಧಗಳನ್ನು ಧರಿಸಿ ನಿಂತಿರುವಂಥ ಕಾಳಿಯ ಚಿತ್ರಣವನ್ನು, ವಿಗ್ರಹವನ್ನು ನಾವು ನೋಡ್ತೀವಲ್ವ. ಇದೆಲ್ಲವೂ ಏನನ್ನು ಸೂಚಿಸುತ್ತೆ ಅಂತಂದರೆ ಭಯಂಕರವಾದ ಉಗ್ರರಾದ ಈ ತಾಮಸ ಶಕ್ತಿಗಳನ್ನು ನಾಶ ಮಾಡಲಿಕ್ಕೆ ಈ ತಾಮಸ ಪ್ರವೃತ್ತಿಯೇ ಈ ದೈವಿಕ ಶಕ್ತಿಗೂ ಬೇಕು ಅನ್ನೋದನ್ನು ಸೂಚಿಸುತ್ತದೆ. ಹಾಗಾಗಿ ಎಲ್ಲವನ್ನು ಕೊನೆಗಾಣಿಸುವವಳು, ಅಂತ್ಯಗೊಳಿಸುವವಳು ಅಂತ ಈ ಮಹಾಕಾಲಿ ಅನ್ನುವಂತಹ ನಾಮ ಹೇಳುವಂಥದ್ದು. ಗೀತೆಯಲ್ಲಿ ಕೃಷ್ಣ ಇದೇ ಉಗ್ರ ಭಯಂಕರ ರೂಪವನ್ನೇ ಅರ್ಜುನನಿಗೆ ವಿಶ್ವರೂಪ ದರ್ಶನದಲ್ಲಿ ತೋರಿಸ್ತಾನೆ. ಜೊತೆಗೆ ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧೋ ಅಂತ ಅರ್ಜುನ ನೀನು ಯಾರು ಅಂತ ಆ ಉಗ್ರರೂಪವನ್ನು ನೋಡಿ ಕೇಳಿದಾಗ ಉತ್ತರಿಸ್ತಾನೆ. ಅಂದರೆ ಲೋಕಗಳನ್ನು ಕಬಳಿಸಲಿಕ್ಕೆ ಸಿದ್ಧವಾಗಿ ನಿಂತಿರುವಂತಹ ಕಾಲ ನಾನು ಅಂತ ಎಲ್ಲರ ಮರಣದ ಗುಟ್ಟನ್ನು ಅರ್ಜುನನಿಗೆ ಈ ಸಂದರ್ಭದಲ್ಲಿ ಕೃಷ್ಣ ತಿಳಿಸಿಕೊಡ್ತಾನೆ. ಯಾಕೆಂದರೆ ಅಲ್ಲಿ ಕುರುಕ್ಷೇತ್ರ ಯುದ್ಧ ಮುಂದೆ ನಡೀತಾ ಇದ್ದು ದೊಡ್ಡ ಪ್ರಮಾಣದ ಸಂಹಾರ ಕಾರ್ಯ ಆಗೋದಿತ್ತಲ್ಲ. ಹಾಗಾಗಿ ಆ ಕಾಲರೂಪದಲ್ಲಿ ಎಲ್ಲರನ್ನು ನುಂಗಿ ನೀರು ಕುಡಿಯುವ ಮಹಾಕಾಲ ಸ್ಥಿತಿಯೇ ನಾನು ಅಂತ ಕೃಷ್ಣ ಅರ್ಜುನಿಗೆ ಪ್ರತ್ಯಕ್ಷವಾಗಿ ತೋರಿಸಿದ್ದು ಈ ಕಾಲರೂಪ. ಅಂದರೆ ತನ್ನೊಳಗಿರುವ ಕಾಲರೂಪವನ್ನೇ ಹೊರಹೊಮ್ಮಿಸಿ ತೋರಿಸಿ ಅದಕ್ಕೆ ನೀನು ಯಾರು ಅಂತ ಕೇಳಿದಾಗ ನಾನು ಕಾಲೋಸ್ಮಿ ಅಂತ ಕೃಷ್ಣ ಉತ್ತರಿಸೋದು.
ಅದೇ ಅರ್ಥದಲ್ಲೇ ಇಲ್ಲಿ ಮಹಾಕಾಳಿ ಅನ್ನುವಂಥ ನಾಮ ಬಂದಿದೆ. ಈ ಸಹಸ್ರನಾಮದ ಮುಂಚಿನ ನಾಮಗಳಲ್ಲಿ ನಾವು ನೋಡಿದ್ವಿ, ಬಂಡಾಸುರ, ಮಹಿಷಾಸುರ ಇಂಥವ್ರನ್ನೆಲ್ಲ ಬಹಳಷ್ಟು ರಾಕ್ಷಸರನ್ನು ಇವಳು ಸಂಹಾರ ಮಾಡ್ತಾಳೆ ಅಂತ. ಆ ಸಂಹಾರದ ಕಾಲದಲ್ಲಿ ಮಹಾಕಾಳಿಯ ರೂಪವನ್ನು ತಳೆದಂಥವಳು ಅಂತ ಈ ನಾಮ ಹೇಳ್ತಾ ಇದೆ. ಜೊತೆಗೆ ನಮ್ಮಲ್ಲಿಯೂ ಅನೇಕ ತಾಮಸ ಗುಣಗಳು ನಮಗೆ ಗೊತ್ತಿಲ್ಲದೇನೆ ಅಡಕವಾಗಿರ್ತದೆ. ಇದು ಪ್ರಾಕೃತಿಕವಾಗಿ ಸಾಧಾರಣ ಎಲ್ಲ ಮನುಷ್ಯರಲ್ಲೂ ಇದ್ದೇ ಇರ್ತದೆ. ಹಾಗಾಗಿ ಈ ನಮ್ಮ ತಾಮಸ ಗುಣವನ್ನು ನಾವು ಕಳ್ಕೊಳ್ಳಿಕ್ಕೆ ಈ ಕಾಳಿಯ ಆರಾಧನೆಯನ್ನೇ ಮಾಡ್ಕೋಬೇಕು. ಅಮ್ಮ ನನ್ನ ತಾಮಸ ಗುಣವನ್ನೆಲ್ಲ ಕಳಿ ಅಂತ ಪ್ರಾರ್ಥನೆ ಮಾಡಬೇಕು ಅಂತ ಈ ನಾಮ ಸೂಚಿಸ್ತಾ ಇದೆ. ಮಹಾಗ್ರಾಸ ಅಂತ ಮುಂದಿನ ನಾಮ. ಮಹಾಗ್ರಾಸ ಅಂತಂದರೆ ಮಹಾ ಆಹಾರದವಳು ಅಂತ. ಗ್ರಾಸ ಅಂದರೆ ತುತ್ತು ಅಂತ. ನಾವು ಗೋಗ್ರಾಸ ಅಂತ ಗೋವಿಗೆ ಕೊಡುವಂಥ ಆಹಾರಕ್ಕೆ ಹೇಳ್ತೀವಲ್ಲ, ಹಾಗೆ ಮಹಾ ಆಹಾರದವಳು ಇವಳು, ದೊಡ್ಡ ತುತ್ತನ್ನು ತಗೋತಾಳೆ ಅಂತ. ಯಾವುದು ಹಾಗಾದರೆ ಈ ದೊಡ್ಡ ತುತ್ತು ಅಂತ ನೋಡೋದಾದರೆ, ಇಡೀ ವಿಶ್ವವನ್ನು ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಈ ಮಾತೃಶಕ್ತಿ ಕೊನೆಗೆ ಅಂದರೆ ಈ ಸೃಷ್ಟಿಯನ್ನು ನಾಶ ಮಾಡುವಾಗ ಇಡೀ ಬ್ರಹ್ಮಾಂಡ ಮಂಡಲವೇ ಈಕೆಯ ಮಹಾ ತುತ್ತಾಗಿ ಪರಿಣಮಿಸ್ತದೆ ಅಂತ ಈ ನಾಮ ಹೇಳ್ತಾ ಇದೆ. ಮಹಾಯಜ್ಞದಲ್ಲಿ ದೇವರಿಗೆ ಅರ್ಪಿಸುವ ಹವಿಸ್ಸಿನಂತೆ ಇಡೀ ಬ್ರಹ್ಮಾಂಡವೇ ಮಹಾಗ್ರಾಸವಾಗಿ ಈ ಮಹಾಕಾಲಿಯ ಬಾಯಲ್ಲಿ ಮಹಾ ತುತ್ತಾಗಿ ಆ ದಂತಯಂತ್ರದಲ್ಲಿ ಸಿಕ್ಕು ಚೂರ್ಣ ಅಂದರೆ ಪುಡಿ ಪುಡಿಯಾಗಿ ಅವಳ ಹೊಟ್ಟೆಗೆ ಆಹಾರವಾಗ್ತಾ ಇರ್ತದೆ. ಕೆಲವು ಹಾವುಗಳು ತಮ್ಮ ಮರಿಗಳನ್ನು ತಾವೇ ತಿನ್ನುವಂತೆ ಈ ಮಾತೆ ತಾನೇ ಸೃಷ್ಟಿಸಿದ ಬ್ರಹ್ಮಾಂಡ ಮಂಡಲವನ್ನು ಅನೇಕ ಅವಧಿಯವರೆಗೆ ರಕ್ಷಣೆ ಮಾಡ್ತಾ ಕೊನೆಗೆ ಮಹಾ ತುತ್ತಾಗಿ ಅವುಗಳನ್ನು ತಾನೇ ಭಕ್ಷಿಸ್ತಾಳೆ. ಸೃಷ್ಟಿಸಿದವಳು, ಕಾಯುವವಳು, ಕೊನೆಗೆ ಕೊಲ್ಲುವವಳು ಒಂದೇ ಮೂಲ ಮಾತೃಶಕ್ತಿ. ಇದನ್ನು ನಾವು ಪದೇ ಪದೇ ನೆನಪು ಮಾಡ್ಕೋಬೇಕು, ಮನನ ಮಾಡಬೇಕು. ಇದನ್ನೇ ಸೃಷ್ಟಿ, ಸ್ಥಿತಿ, ಲಯ ಅಂತ ಶಾಸ್ತ್ರದ ಪರಿಭಾಷೆಯಲ್ಲಿ ಕರೆಯುವಂಥದ್ದು. ಅಂದರೆ ಇದನ್ನು ಯಾಕೆ ನಾವು ಪದೇ ಪದೇ ಮನನ ಮಾಡಬೇಕು ಅಂತಂದರೆ, ನಮ್ಮ ಸಾವಿನ ಭಯವನ್ನು ನಾವು ಗೆಲ್ಲಬೇಕಾದ್ರೆ ಈ ನಾಮಗಳ ಚಿಂತನೆ ಮತ್ತು ಅನುಸಂಧಾನ, ಅಂದರೆ ನಮ್ಮನ್ನು ಮರಣಕಾಲದಲ್ಲಿ ತನ್ನ ಮಡಿಲಲ್ಲಿ ಮಲಗಿಸಿಕೊಳ್ಳುವವಳು ಕೂಡ ಈ ಮಾತೆಯೇ ಅನ್ನುವಂಥ ಅನುಚಿಂತನೆ ಯಾವಾಗಲೂ ನಡೀತಾ ಇರಬೇಕು. ಇದರಿಂದ ನಮ್ಮ ಮರಣ ಭಯವನ್ನು ದಾಟ್ಲಿಕ್ಕಾಗ್ತದೆ. ಜೊತೆಗೆ ನಮ್ಮವರು ಅಂತ ಯಾರಿದ್ದಾರೋ ಅಂಥವರ ಮರಣವನ್ನು ಕೂಡ ಒಂದು ರೀತಿಯ ತಟಸ್ಥ ಭಾವದಿಂದ ದೇವಿಯ ಮಡಿಲಿಗೆ ಇವರು ಸೇರಿ ಹೋದರು, ಆ ಶಕ್ತಿಯ ಮಡಿಲಿಗೆ ಸೇರಿ ಹೋದರು ಅನ್ನೋ ಭಾವದಲ್ಲಿ ನಾವು ಸ್ವೀಕಾರ ಮಾಡಲಿಕ್ಕಾಗ್ತದೆ. ಹಾಗಾಗಿ ಈ ಮಹಾಕಾಲಿ, ಮಹಾಗ್ರಾಸ, ಮುಂದೆ ಮಹಾಶನ ಅನ್ನೋ ನಾಮಗಳೆಲ್ಲ ಈ ಮರಣವನ್ನು ದಾಟ್ಲಿಕ್ಕಾಗಿ ಇರುವಂಥ ನಾಮಗಳು ಅನ್ನೋದಾಗಿ ನಾವು ಪದೇ ಪದೇ ನೆನಪು ಮಾಡ್ಕೋಬೇಕು. ಅಂದರೆ ಆದಿಶಕ್ತಿಯಿಂದ ಜನಿಸಿ ಬಂದಂಥವರು ಅವಳ ಮಡಿಲಲ್ಲೇ ಬದುಕಿ ಆಯುಷ್ಯ ಮುಗಿದಾಗ ಅವಳಲ್ಲೇ ಸೇರಿ ಹೋಗ್ತಾರೆ ಅಂತ ಈ ನಾಮಗಳು ತಮ್ಮೊಳಗಿಂದ ನಮಗೆ ಸೂಚಿಸುವಂಥದ್ದು. ಮುಂದಿನ ನಾಮ ಮಹಾಶನ ಅಂದರೆ ದೊಡ್ಡ ಆಹಾರದವಳು. ಯಾವ ದೇವಿಯ ಆಹಾರವು ಇಡೀ ಚರಾಚರಾತ್ಮಕ ಜಗತ್ತೇ ಆಗಿದೆಯೋ ಅವಳೇ ಈ ಮಹಾಶನ. ಇಲ್ಲಿ ಅಶನ ಅಂತಂದರೆ ಅನ್ನ ಅಂತರ್ಥ, ಆಹಾರ ಅಂತರ್ಥ. ಈ ಲೋಕಗಳೇ ಪ್ರಳಯ ಕಾಲದಲ್ಲಿ ಆಕೆಗೆ ಆಹಾರ ಅಂತ ಮೇಲಿನ ನಾಮಗಳಲ್ಲಿ ನಾವು ನೋಡಿದ್ವಿ ಅಲ್ವಾ. ಹಾಗೆ ಇಲ್ಲಿ ನಿತ್ಯ ಸಂಭವಿಸುವಂತಹ ಮರಣಗಳೇನಿದ್ದಾವೆ, ಆ ಮರಣಗಳು ಯಾವ ರೀತಿಯಲ್ಲೇ ಆಗಲಿ ಆ ಎಲ್ಲ ಮರಣಗಳು ಕೂಡ ಆಕೆಗೆ ಸಣ್ಣ ಸಣ್ಣ ತುತ್ತು. ದೊಡ್ಡ ಪ್ರಮಾಣದಲ್ಲಿ ಸಂಭವಿಸುವಂತಹ ಲಯ ಕಾರ್ಯವೇನಿದೆ, ಉದಾಹರಣೆಗೆ ಪ್ರಕೃತಿ ವಿಕೋಪಗಳಾದ ಪ್ರವಾಹ, ಸುನಾಮಿ, ಭೂಕುಸಿತ, ಬರ, ಭೂಕಂಪ, ಯುದ್ಧ, ಬಾಂಬ್ ಸ್ಫೋಟ ಇತ್ಯಾದಿಯಾಗಿ ಯಾವ್ಯಾವ ರೀತಿ ಲಯವಾಗ್ತಾ ಹೋಗ್ತದೆ ನೋಡಿ, ಆ ಲಯವೆಲ್ಲವೂ ಕೂಡ ಆ ಮಹಾ ಉಗ್ರ ಕಾಲಶಕ್ತಿಯಾದ ಕಾಲಭೈರವಿಯಾದ ಮಹಾಕಾಲಿಯ ಮಹಾಭೋಜನ ಅಂತ ಈ ನಾಮ ಹೇಳ್ತಾ ಇದೆ. ಅಂದರೆ ನಮಗೆ ನಮ್ಮ ಭಾವದಲ್ಲಿ ಈಗ ಭಯವನ್ನುಂಟು ಮಾಡುವ ಸಂಹಾರದ ವಿಷಯಗಳೇನಿದೆ, ನಾಶದ ವಿಷಯಗಳೇನಿದೆ, ಅವೆಲ್ಲವೂ ಕೂಡ ನಮ್ಮ ಕಣ್ಣಿಗೆ ಕಾಣಿಸುವಂತೆ
ಹಿಂಸೆಯಲ್ಲ, ನಾಶವಲ್ಲ. ಅದರ ಅರ್ಥ ಏನು ಅಂತಂದರೆ, ಯಾವ ಮಹಾಶಕ್ತಿಯಿಂದ ಆಕಾರ ತಳೆದು ಬಂದಂತಹ ನಾಮರೂಪಗಳಿವೆಯೋ ಅವೆಲ್ಲವೂ ಕೂಡ ತಮ್ಮ ಮೂಲ ಸ್ವರೂಪವನ್ನು ಈ ಲಯದಲ್ಲಿ ಸೇರಿ ಹೋಗ್ತವೆ ಅಂತ ಈ ನಾಶದ ಸಂಗತಿ ಏನಿದೆ ಅದರ ರಹಸ್ಯವನ್ನು ಈ ನಾಮ ಬಿಚ್ಚಿಡ್ತಾ ಇದೆ. ಅಂದರೆ ಈ ರೀತಿ ನಾಶಗಳು ನಮ್ಮ ಕಣ್ಣಿಗೆ ಕಾಣುವಾಗ, ನಾವು ಕೇಳುವಾಗ, ಓಹೋ ಮಹಾಶಕ್ತಿ ಸೃಷ್ಟಿ ಮಾಡಿದ್ದನ್ನು ತನ್ನಲ್ಲೇ ಲಯ ಮಾಡಿಕೊಂಡ್ಲು ಅನ್ನೋ ಥರ ನಾವು ವಿಚಾರ ಮಾಡಿ ಮನನ ಮಾಡಿ ಆ ನಾಶದ ಸಂಗತಿಯನ್ನು ಕೂಡ ಅನುಚಿಂತನೆಯಲ್ಲಿ ಅರ್ಥ ಮಾಡ್ಕೋಬೇಕು. ಆ ನಾಶಕ್ಕೆ ನಾವು ಕ್ಲೇಶಗೊಳ್ಳಬಾರ್ದು ಅನ್ನೋದಾಗಿ ಈ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ಅಪರ್ಣ. ಅಪರ್ಣ ಅಂತಂದರೆ ಋಣಮುಕ್ತಳು ಅಂತ ಒಂದು ಅರ್ಥ ಇದೆ, ಜೊತೆಗೆ ಎಲೆಯನ್ನು ಕೂಡ ಸ್ವೀಕರಿಸದವಳು ಅಂತ ಇನ್ನೊಂದು ಅರ್ಥ ಇದೆ. ಈ ಮೊದಲನೇ ಅರ್ಥವನ್ನು ನೋಡ್ಲಿಕ್ಕೆ ಹೋದರೆ ಋಣಮುಕ್ತಳು, ಯಾವ ಋಣವೂ ಇಲ್ಲದವಳು. ಈ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ ಈ ಆದಿಶಕ್ತಿ ಅಪರ್ಣೆಯ ಯಾವ ಋಣವೂ ಯಾವ ಹಂಗೂ ಈ ಪ್ರಪಂಚದಲ್ಲಿ ಇಲ್ಲ ಅಂತ ಈ ನಾಮ ಹೇಳ್ತಾ ಇದೆ. ಅಷ್ಟು ಸ್ವತಂತ್ರಳು ಅವಳು. ಈಗ ನಮಗೆ ಇಲ್ಲಿ ಜೀವನ ಮಾಡ್ತಾ ಮಾಡ್ತಾ ಕೆಲವು ಋಣಗಳನ್ನು ಈ ಶಾಸ್ತ್ರಗಳು ಹೇಳ್ತವೆ ಅಲ್ವಾ, ದೇವಋಣ, ಪಿತೃಋಣ, ಮನುಷ್ಯ ಋಣ ಅಂತೆಲ್ಲ. ಹಾಗಾಗಿ ಈ ಋಣತ್ರಯಗಳು ಮನುಷ್ಯನಿಗೇನಿದೆ ಆ ರೀತಿ ಯಾವ ಋಣವೂ ಈ ತಾಯಿಗೆ ಇಲ್ಲ, ಈ ಮಾತೃಶಕ್ತಿಗೆ ಇಲ್ಲ. ಯಾಕೆಂದರೆ ಮೂಲ ಸ್ವರೂಪವೇ ಅವಳು, ಎಲ್ಲರನ್ನೂ ಸೃಷ್ಟಿ ಮಾಡಿದವಳೇ ಅವಳು, ಅವಳಿಗೆ ಎಂಥ ಋಣ? ಹಾಗಾಗಿಯೇ ಸ್ವತಂತ್ರ, ಮುಕ್ತಿದ ಅನ್ನುವಂಥ ನಾಮಗಳೆಲ್ಲ ಬಂದಿರುವಂಥದ್ದು. ಆ ಅರ್ಥದಲ್ಲಿ ಇಲ್ಲಿ ಅಪರ್ಣ ಅಂತ ಮೊದಲನೇ ವಿವರಣೆ. ಹಾಗೆ ಎರಡನೇ ಅರ್ಥ ಇದೆಯಲ್ಲ, ಎಲೆಯನ್ನು ಸ್ವೀಕರಿಸಿದವಳು, ಹೀಗೆ ಯಾಕೆ ಹೇಳ್ತಾರೆ ಅಂತ ನೋಡೋದಾದರೆ, ಈ ಪಾರ್ವತಿ ದೇವಿ ವಿವಾಹ ಪೂರ್ವದಲ್ಲಿ ಶಿವನನ್ನು ಕುರಿತು ತಪಸ್ಸು ಮಾಡಿದ್ಲು ಅಲ್ವಾ. ಆ ತಪಸ್ಸಿನ ಉತ್ತುಂಗದಲ್ಲಿ ಅವಳು ಎಲೆಯನ್ನೂ ಕೂಡ ತಿಂತಾ ಇರಲಿಲ್ವಂತೆ. ಅದಕ್ಕೂ ಮೊದಲು ಕೇವಲ ಎಲೆಯನ್ನಷ್ಟೇ ತಿಂದುಕೊಂಡು ತಪಸ್ಸು ಮಾಡ್ತಿದ್ಲು. ಆಮೇಲೆ ನಿರಾಹಾರಿಯಾಗಿ ಉಗ್ರ ತಪಸ್ಸನ್ನು ಆ ಶಿವನೊಲುಮೆಗಾಗಿ ಅವಳು ಮಾಡಿದ್ದರಿಂದ ಅಪರ್ಣ, ಎಲೆಯನ್ನೂ ಕೂಡ ಗ್ರಹಿಸದವಳು ಅನ್ನೋ ಅರ್ಥದಲ್ಲಿ ಅಪರ್ಣ ಅನ್ನೋ ನಾಮ ಬಂದಿದೆ. ಇದನ್ನು ದೇವತೆಗಳು ದೇವಿಗೆ ಕರೀತಾರೆ ಅಂತ ಉಲ್ಲೇಖ ಇದೆ. ಹಾಗಾಗಿ ಅಪರ್ಣ ಅನ್ನುವಂತಹ ಈ ನಾಮ ಈ ಎರಡೂ ಅರ್ಥಗಳಲ್ಲಿ ತೆರ್ಕೊಳ್ತದೆ ಅಂತ ವಾಗ್ದೇವಿಯರ ಸೂಚನೆ. ಈ ಅಪರ್ಣ ನಾಮ ಮೊದಲನೇ ಅರ್ಥವನ್ನು ಹೇಳ್ತದಲ್ಲ, ಋಣಮುಕ್ತಳು ಅಂತ, ಇದು ಒಳಗಿನಿಂದ ಒಂದು ಸೂಚನೆಯನ್ನು ಕೊಡ್ತಾ ಇದೆ. ಈ ಮನುಷ್ಯರಿಗಿರುವಂತಹ 3 ಋಣಗಳೇನಿವೆ, ಈ ಋಣತ್ರಯಗಳಿಂದ ನಮ್ಮನ್ನು ಮುಕ್ತಳನ್ನಾಗಿ ಮಾಡ್ತಾಳೆ. ಸಹಸ್ರನಾಮದ ಈ ನಾಮ ಮನನ ಮತ್ತು ನಾಮದ ಪಠನ, ಮನನ ಮತ್ತು ನಿಧಿಧ್ಯಾಸನದಿಂದ ನಮ್ಮ ಋಣಗಳೂ ಕೂಡ ಪರಿಹಾರ ಆಗ್ತವೆ ಅಂತ ಈ ನಾಮ ಸೂಚಿಸ್ತಾ ಇದೆ. ವಾಗ್ದೇವಿಯರು ಈ ಅಪರ್ಣ ಅನ್ನುವಂತಹ ದೇವಿಯ ನಾಮದ ಸ್ತುತಿಯಿಂದ ಈ ಅರ್ಥವನ್ನು ನಮಗೆ ಕೊಡ್ತಾ ಇದ್ದಾರೆ. ಇದನ್ನು ನಾವು ವಿಶೇಷವಾಗಿ ಗಮನಿಸಿಕೊಳ್ಬೇಕು. ಮುಂದಿನ ನಾಮ ಚಂಡಿಕಾ ಅಂತ. ಚಂಡಿಕೆ, ಕೋಪದಲ್ಲಿ ಇವಳು ರಣಚಂಡಿ, ಅತ್ಯುಗ್ರ ರೂಪಿ ಅಂತ ಈ ಚಂಡಿಕಾ ಅನ್ನುವಂಥ ನಾಮ ಹೇಳ್ತಾ ಇದೆ. ಯಾರಲ್ಲಿ ಕೋಪ ಈ ಮಾತೆಗೆ ಅಂತ ನೋಡೋದಾದರೆ, ಯಾರು ತನ್ನ ಭಕ್ತರಲ್ಲದವರೋ ಅವರ ಬಗೆಗೆ ಈ ಶ್ರೀಮಾತೆಗೆ ಕೋಪವಂತೆ. ಈ ಚಂಡಿಕಾದೇವಿ 7 ವರ್ಷದ ಕೋಪಿಷ್ಟ ಬಾಲಕಿಯ ರೂಪದಲ್ಲಿದ್ದಾಳೆ. ಇವಳು ಈ ಚಂಡಿಕಾ ರೂಪದಲ್ಲಿ ರುರು ಅನ್ನೋ ರಾಕ್ಷಸನನ್ನು ಸಂಹರಿಸಿ ತನ್ನ ಭಕ್ತರಿಗೆ ಸಾಕ್ಷಾತ್ಕಾರವಾದಂತಹ ಸರ್ವಮಂಗಳ ರೂಪಿಣಿ. ಬಾಲಕಿ ಅಲ್ವಾ, ಬಾಲಕಿ ರೂಪದಲ್ಲಿರುವವಳಲ್ವಾ. ಹಾಗಾಗಿ ಎಷ್ಟೇ ಕೋಪ ಬಂದರೂ ಕೂಡ ಆಮೇಲೆ ಇವಳು ಶಾಂತ ಸ್ವರೂಪದಲ್ಲಿ ತನ್ನ ಭಕ್ತರಿಗೆ ಸಾಕ್ಷಾತ್ಕರಿಸ್ತಾಳೆ, ಸರ್ವಮಂಗಳೇ ಅಂತ ಈ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ಚಂಡಮುಂಡಾಸುರ ನಿಷೂದಿನಿ. ಇದರ ಅರ್ಥ ಚಂಡಮುಂಡರೆಂಬ ದೈತ್ಯರನ್ನು ಚಂಡಾಡಿದವಳು. ಈ ಚಂಡಮುಂಡರೆನ್ನುವರು ಭಂಡಾಸುರನ ಬಹುಬಲಿಷ್ಠ ಸೇನಾಧಿಪತಿಗಳು. ಇವರೂ ಕೂಡ ರಾಕ್ಷಸರು. ದುರ್ಗಾ ಅವತಾರವನ್ನು ತಳೆದು ಸಿಂಹವಾಹಿನಿಯಾಗಿ ತ್ರಿಶೂಲದಿಂದ ಅವರ ರುಂಡವನ್ನು ಚಂಡಾಡಿದ ದುರ್ಗಾಮಾತೆಯ ನಾಮ ಈ ಚಂಡಮುಂಡಾಸುರ ನಿಷೂದಿನಿ ಎನ್ನುವಂಥದ್ದು.
ನಿಜವಾಗಿ ಇದರ ಅರ್ಥ ಏನು ಅಂತ ನಮಗೆ ಅನ್ವಯಿಸಿ ನಾವು ನೋಡೋದಾದರೆ, ನಮ್ಮೊಳಗಿನ ಕೋಪ, ಸಿಟ್ಟು ಮತ್ತು ಅದರಿಂದ ಉಂಟಾಗುವ ತಾಪ, ಅಂದರೆ ಆ ಕೋಪದಿಂದ ಉಂಟಾಗುವ ಟೆನ್ಷನ್ ಇದೆಯಲ್ಲ, ಅದು ಕೋಪ ತಾಪ, ಇವೇ ಚಂಡಮುಂಡರು. ಇದನ್ನು ನಾವು ನಮ್ಮ ಅರಿವು ಅನ್ನುವಂತಹ ಬುದ್ಧಿಪೂರ್ವಕವಾದ ಗಮನಪೂರ್ವಕವಾದಂಥ ತ್ರಿಶೂಲದಲ್ಲಿ ತುಂಡರಿಸಿ ನಮ್ಮನ್ನೇ ನಾವು ಶಾಂತವಾಗಿಸಿಕೊಳ್ಳಬೇಕು. ಈ ಪ್ರಕ್ರಿಯೆಗೆ ಈ ನಾಮವನ್ನು ಅನ್ವಯಿಸಿಕೊಂಡು ನಾವು ಬದುಕಬೇಕು ಅನ್ನೋದಾಗಿ ವಾಗ್ದೇವಿಯರ ಈ ನಾಮದ ಸೂಚನೆ. ಚಂಡಮುಂಡರು ನಮ್ಮೊಳಗೇ ಇದ್ದಾರೆ. ಈ ಕೋಪತಾಪ ಅನ್ನೋದೇ ಚಂಡಮುಂಡರು. ಈ ಕೋಪತಾಪ ಬೇರೆಯವರಿಗೆ ತೊಂದರೆಯನ್ನುಂಟು ಮಾಡೋಕ್ಕಿಂತ ಹೆಚ್ಚಾಗಿ ನಮಗೇ ತೊಂದರೆಯನ್ನುಂಟು ಮಾಡ್ತದೆ. ಇದನ್ನು ನಾವು ಅರಿತುಕೊಳ್ಬೇಕು. ಆ ಅರಿವು ಅನ್ನುವಂತಹ ಗಮನದಿಂದ ನಾವು ಬುದ್ಧಿಪೂರ್ವಕವಾಗಿ ಈ ಸಿಟ್ಟು ಬಂದಾಗ ನಮ್ಮನ್ನೇ ನಾವು ಉಪಶಾಂತಗೊಳಿಸಿಕೊಳ್ಳಬೇಕು ಅಂತ ಈ ನಾಮ ಹೇಳ್ತಾ ಇದೆ. 146ನೇ ಶ್ಲೋಕವನ್ನು ನೋಡೋಣ. ಕ್ಷರಾಕ್ಷರಾತ್ಮಿಕ ಸರ್ವಲೋಕೇಶಿ ವಿಶ್ವಧಾರಿಣಿ ತ್ರಿವರ್ಗಧಾತ್ರಿ ಸುಭಗಾತ್ರೈಂಬಕ ತ್ರಿಗುಣಾತ್ಮಿಕ. ಈ ಶ್ಲೋಕದಲ್ಲಿ ಮೊದಲನೇ ನಾಮ ಕ್ಷರಾಕ್ಷರಾತ್ಮಿಕ. ಇದರ ಅರ್ಥ ನಾಶವಾಗುವ ಮತ್ತು ನಾಶವಾಗದ ಸ್ವರೂಪದವಳು ಅಂತ. ಈ ಪ್ರಪಂಚದಲ್ಲಿ ಕಾಣುವ ಒಂದಷ್ಟು ವಸ್ತುಗಳಿವೆ, ಅಂದರೆ ಇಂದ್ರಿಯ ಗೋಚರವಾದಂಥ ಸಂಗತಿಗಳು ಒಂದಷ್ಟಿವೆ. ಹಾಗೆಯೇ ಕಾಣದ ಆದರೆ ನಮ್ಮ ಅನುಭವ ಸೂಕ್ಷ್ಮತೆಗೆ ಸಿಗುವಂತಹ ಒಂದು ಶಕ್ತಿ ಇದೆ, ನಮ್ಮಲ್ಲೇ ಇದೆ, ಹೊರಗಡೆನೂ ಇದೆ, ಇದು ನಮ್ಮೊಳಗೂ ಇದೆ. ಈ ಶಕ್ತಿಗೆ ನಾಶವಿಲ್ಲ. ಆದರೆ ಈ ಕಾಣುವ ರೂಪ ಆಕಾರ ಪಡೆದಂಥ ವಸ್ತುಗಳೇನಿವೆ ಅವೆಲ್ಲವೂ ಕೂಡ ನಾಶವಾಗುವಂಥದ್ದು. ಹಾಗಾಗಿ ಈ ನಾಶವಾಗುವ ಮತ್ತು ನಾಶವಾಗದ ಎರಡೂ ರೀತಿಯ ವಸ್ತುಗಳ ಒಳ ಸ್ವರೂಪವೇನಿದೆ ಅದು ಈ ಚೈತನ್ಯ ತತ್ವ ಮಾತ್ರ. ಗೀತೆಯಲ್ಲಿ ಕೃಷ್ಣ ಇದೇ ವಿಷಯವನ್ನು ಸ್ಪಷ್ಟವಾಗಿ ತಿಳಿಯಪಡಿಸ್ತಾನೆ. ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಅನ್ನುವಂಥ ಶ್ಲೋಕ ಇದೇ ವಿಷಯವನ್ನು ಹೇಳ್ತದೆ. ಈ ಲೋಕದಲ್ಲಿ ಕ್ಷರ ಅಂದರೆ ನಾಶವಾಗುವಂತಹ ವಸ್ತು, ಅಕ್ಷರ ನಾಶವಾಗದ ವಸ್ತು ಅಂತ ಎರಡು ರೀತಿ ಇದೆ. ನಾಶವಾಗದೇ ಇರುವಂಥದ್ದು ಕೂಟಸ್ಥ ಅಂತ ಕರೀತಾರೆ, ಅಥವಾ ಮೂಲ ಪ್ರಕೃತಿ, ಮೂಲ ಶಕ್ತಿ ಅಂತ ಕರೀತಾರೆ. ಮತ್ತು ನಾಶವಾಗುವಂಥದ್ದು ಇಲ್ಲಿ ಕಾಣುವಂತಹ ಸರ್ವ ಪ್ರಾಣಿಕೋಟಿಗಳು, ವಸ್ತುಕೋಟಿಗಳು ಅಂತ ಈ ಶ್ಲೋಕ ಹೇಳ್ತಾ ಇದೆ. ಈ ಚೈತನ್ಯ ತತ್ವವಾದಂತಹ ದೇವಿ ಈ ನಾಶವಾಗುವ ನಾಶವಾಗದ ಎರಡರ ಒಳಸ್ವರೂಪವೇ ಆಗಿದ್ದಾಳೆ ಅಂತ ಕೃಷ್ಣ ಏನು ಗೀತೆಯ ಮಾತು ಹೇಳ್ತಾನೋ ಅದು ಇದೇ ವಿಷಯವನ್ನು ಸ್ಪಷ್ಟಪಡಿಸ್ತದೆ. ಇದನ್ನು ಸತ್ ಅಸತ್ ರೂಪ ಅಂತಲೂ ಕರೀತಾರೆ. ಸದಸದ್ರೂಪ ಧಾರಿಣಿ ಅನ್ನೋ ನಾಮ ಬಂದಿತ್ತಲ್ಲ, ಅದರ ಅರ್ಥವೂ ಕೂಡ ಇದೇ ವಿಷಯವನ್ನು ಹೇಳುವಂಥದ್ದು. ಕೃಷ್ಣ ಕೂಡ ಗೀತೆಯಲ್ಲಿ ಇದು ಈ ಮೇಲಿನ ಶ್ಲೋಕ ಏನು ಹೇಳಿ ಆಯಿತು ಆ ಶ್ಲೋಕದ ಮೂಲಕ ಇದೇ ವಿಷಯವನ್ನು ಹೇಳುವಂಥದ್ದು. ಈ ಜಗತ್ತಿನಲ್ಲಿ ನಾಶವಾಗುವ ವಸ್ತು, ನಾಶವಾಗದ ವಸ್ತು, ಸತ್ ಅಸತ್ ಅಂತ ಎರಡು ರೀತಿಯ ತತ್ವಗಳಿವೆ. ಇದು ನಮ್ಮ ಅನುಭವದಲ್ಲೇ ಇದೆ. ಆ ಶಕ್ತಿ ತತ್ವ ಯಾವತ್ತೂ ನಾಶವಾಗುವುದಿಲ್ಲ. ಹಾಗಾಗಿ ಅದು ಅಕ್ಷರ. ಬಾಕಿ ಎಲ್ಲವೂ ಕೂಡ ಕ್ಷರವಸ್ತುಗಳು. ಆ ಕ್ಷರವಸ್ತುಗಳಲ್ಲೇ ಅಕ್ಷರವಸ್ತು ಸೂಕ್ಷ್ಮವಾಗಿ ಇರುತ್ತೆ. ಇದು ನಮ್ಮ ಅನುಭವಕ್ಕೆ ಬರುವಂಥದ್ದು. ಆದರೆ ನಮ್ಮ ಮನಸ್ಸು ಸೂಕ್ಷ್ಮವಾದಾಗ ಶೋಧನೆ ಅಥವಾ ಅಂತರ್ಯಾತ್ರೆಯ ಮೂಲಕ ಈ ಸೂಕ್ಷ್ಮತೆಯನ್ನು ಗಳಿಸಿಕೊಳ್ಳುವಂಥದ್ದು. ಹಾಗೆ ಆ ಅಕ್ಷರ ತತ್ವವನ್ನು ಅರಿತುಕೊಳ್ಳಿಕ್ಕೆ ಈ ಸೂಕ್ಷ್ಮವಾದ ಮನಸ್ಸಿಗೆ ಮಾತ್ರ ಸಾಧ್ಯ ಅಂತ ಈ ನಾಮಗಳು ಒಳಗಿಂದ ಸೂಚಿಸುವಂಥದ್ದು. ಅಕ್ಷರಾತ್ಮಿಕ ಅನ್ನುವಂಥ ನಾಮ. ಇದನ್ನು ಸರಿಯಾಗಿ ವಿಚಾರ ಮಾಡ್ಕೋಬೇಕು. ಮುಂದಿನ ನಾಮ ಸರ್ವಲೋಕೇಶಿ. ಸರ್ವಲೋಕಗಳಿಗೂ ಒಡತಿ, ಸರ್ವಲೋಕಗಳಿಗೂ ಈಶ್ವರಿ ಅಂತ ಈ ನಾಮ ಹೇಳ್ತಾ ಇದೆ. ನಮ್ಮ ಶಾಸ್ತ್ರಗಳು ಹೇಳ್ತವೆ 14 ಲೋಕಗಳಿವೆ ಈ ಬ್ರಹ್ಮಾಂಡದಲ್ಲಿ ಅಂತ. ಚತುರ್ದಶ ಭುವನ ಅಂತ ಇದನ್ನು ಕರೀತಾರೆ.
ನಾವು ವಾಸ ಮಾಡುವಂಥ ಈ ಭೂಮಿ ಈ 14 ಲೋಕಗಳಲ್ಲಿ ಮಧ್ಯ ಇರುವಂಥದ್ದು. ಈ ಭೂಲೋಕದ ತಳಭಾಗದಲ್ಲಿ ಅತಲ, ವಿತಲ, ಸುತಲ, ತಲಾತಲ, ರಸಾತಲ, ಪಾತಾಳ ಮುಂತಾದ ಲೋಕಗಳಿವೆ. ಇವುಗಳನ್ನು ಅಧೋಲೋಕಗಳು ಅಂತ ಕರೀತಾರೆ. ಇನ್ನು ಭೂಮಿ ಮಧ್ಯ ಇರುವಂಥದ್ದು. ಈ ಭೂಮಿಯ ಮೇಲ್ಭಾಗದಲ್ಲಿರುವ ಲೋಕಗಳೆಂದರೆ ಭೂಹು, ಭುವಃ, ಸುವಃ, ಮಹಃ, ಜನಃ, ತಪಃ, ಸತ್ಯಂ ಅಂತ. ಭೂಲೋಕ ಇದು ಈ ಮಧ್ಯದ ಲೋಕ ಆಯ್ತಲ್ಲ, ನಾವು ವಾಸಿಸುವಂಥ ಲೋಕ. ಆಮೇಲೆ ಭುವರ್ಲೋಕ, ಸುವರ್ಲೋಕ, ಮಹರ್ಲೋಕ, ಜನಲೋಕ, ತಪೋಲೋಕ, ಮತ್ತು ಅತ್ಯಂತ ಕೊನೆಯದಾಗಿ ಅತ್ಯಂತ ಶ್ರೇಷ್ಠವಾದದ್ದು ಮತ್ತು ಅತ್ಯಂತ ಮೇಲಿನ ಲೋಕ ಅಂತ ಹೇಳುವಂಥದ್ದು ಸತ್ಯಲೋಕ. ಇದರ ಅರ್ಥ ಅತ್ಯಂತ ಶ್ರೇಷ್ಠವಾದ ಲೋಕ ಸತ್ಯಲೋಕ ಅಂತ. ಇದು ಜ್ಞಾನಿಗಳು ಮತ್ತು ಶಾಸ್ತ್ರ ಹೇಳುವಂಥ ಮಾತು. ಈ ಎಲ್ಲ ಲೋಕಗಳಿಗೂ ಕೂಡ ಒಡತಿ, ನಾಯಕಿ, ನಿಯಂತ್ರಕಿ ಶ್ರೀ ಮಾತೆಯೇ ಆದ್ದರಿಂದ ಅವಳನ್ನು ಸರ್ವಲೋಕೇಶಿ ಅನ್ನೋ ನಾಮದಿಂದ ಇಲ್ಲಿ ವಾಗ್ದೇವಿಯರು ಸ್ತುತಿ ಮಾಡ್ತಾ ಇದ್ದಾರೆ. ಅಂದರೆ ದಾನವಲೋಕ, ಮಾನವಲೋಕ, ದೇವಲೋಕ, ಇಲ್ಲೆಲ್ಲ ಯಾರ್ಯಾರ್ಯಾರೆಲ್ಲ ಇದ್ದಾರೋ ಅವರೆಲ್ಲರ ಶಕ್ತಿಯ ಮೂಲ ಸ್ವರೂಪ ಈ ಚೈತನ್ಯ ಮಾತೆ ಅನ್ನೋದಾಗಿ ಈ ನಾಮ ಹೇಳ್ತಾ ಇದೆ. ಈ ನಾಮದ ಅರ್ಥದಲ್ಲೇ ಅನೇಕ ನಾಮಗಳು ಪದೇ ಪದೇ ಬರ್ತಾ ಹೋಗ್ತಾ ಇದೆ. ಇದನ್ನು ನಾವು ಗಮನಿಸಿಕೊಳ್ಬೇಕು. ಈ ನಾಮವನ್ನು ನಮಗೆ ಅನ್ವಯ ಮಾಡಿಕೊಂಡು ನಾವು ನೋಡೋದಾದರೆ ಸರ್ವಲೋಕೇಶಿ ಅನ್ನುವಂಥ ನಾಮವನ್ನು, ನಮ್ಮ ಲೋಕ ಯಾವುದು? ನಮಗೆ 3 ಲೋಕ. ನಮಗೆ ಈ ಮೇಲೆ ಹೇಳಿದಂಥ ಯಾವ ಲೋಕವೂ ಗೊತ್ತಿಲ್ಲ. ನಮ್ಮ ಅನುಭವಕ್ಕಿರೋದು 3 ಲೋಕ. ಅದೇನು? ಎಚ್ಚರ, ಸ್ವಪ್ನ ಮತ್ತು ಗಾಢ ನಿದ್ರೆ. ಇನ್ನು ನಮ್ಮ ಮುಂದೆ ಕಾಣುವಂಥ ಜ್ಞಾನಿಗಳು ಅಂತ ಹೇಳುವವರು ಸಾಧಿಸಿಕೊಳ್ಳುವಂತಹ ತುರಿಯ ಅವಸ್ಥೆ, ಸಮಾಧಿ ಸ್ಥಿತಿ ಅಂತ ಹೇಳ್ತೀವಲ್ಲ, ಇದೆಲ್ಲಕ್ಕೂ ಕೂಡ ಒಡತಿ ಶ್ರೀಮಾತೆ ಆದಿಶಕ್ತಿ. ಹಾಗಾಗಿ ನಮ್ಮ ಅನುಭವ ಏನಿದೆ, ಎಚ್ಚರ, ಸ್ವಪ್ನ ಮತ್ತು ಗಾಢ ನಿದ್ದೆ, ಇದರಲ್ಲಿ ಯಾವ ಶಕ್ತಿ ಹೇಗೆ ಕೆಲಸ ಮಾಡ್ತದೆ ಅನ್ನೋದನ್ನು ನಾವು ನಿಜವಾಗಿ ಮನಸ್ಸನ್ನು ಸೂಕ್ಷ್ಮವಾಗಿಸಿ ಯೋಚನೆ ಮಾಡಿ ಈ ಜ್ಞಾನಿಗಳ ಮಾತಿನಂತೆ ಅದನ್ನು ತಾಳೆ ಹಿಡಿದು ನೋಡ್ಕೋಬೇಕು ಅಂತ ಈ ನಾಮ ಹೇಳ್ತಾ ಇದೆ. ನಮ್ಮ ಸರ್ವಲೋಕವು ಅದು ಯಾವುದೇ ಆಗಿರ್ಬೋದು, ಅದೆಲ್ಲವೂ ಕೂಡ ಈ ಮೂಲ ಮಾತೃಶಕ್ತಿಯೇ ಅನ್ನುವಂಥದ್ದನ್ನು ಈ ನಾಮ ಬಿಚ್ಚಿ ಹೇಳ್ತಾ ಇದೆ. ಇದನ್ನು ನಾವು ನಮ್ಮಲ್ಲೇ ಯೋಚನೆ ಮಾಡಬೇಕು ಮತ್ತು ನಮ್ಮಲ್ಲೇ ಇದನ್ನು ನಾವು ತಾಳೆ ಹಾಕಿ ನೋಡಬೇಕು. ಹಾಗಿದ್ದಾಗ ಮಾತ್ರ ಒಂದು ಮಟ್ಟಕ್ಕೆ ಇದು ನಮ್ಮ ಅರಿವಿಗೆ ಬರಲಿಕ್ಕೆ ಸಾಧ್ಯ ಇದೆ ಅಂತ ಈ ನಾಮದ ಒಳಸೂಚನೆ. ಮುಂದಿನ ನಾಮ ವಿಶ್ವಧಾರಿಣಿ. ಇದರ ಅರ್ಥ ಇಡೀ ವಿಶ್ವವನ್ನು ಧರಿಸಿಕೊಂಡಿರುವವಳು, ಧಾರಣೆ ಮಾಡಿಕೊಂಡಿರುವವಳು. ಹೇಗೆ ಗರ್ಭಿಣಿ ಸ್ತ್ರೀ ತನ್ನ ಗರ್ಭದಲ್ಲಿ ಮಗುವನ್ನು ಧರಿಸಿರ್ತಾಳೋ ಹಾಗೆಯೇ ಈ ಶ್ರೀಮಾತೆ ಆದಿಶಕ್ತಿ ಬಹಳ ಲಾಲಿತ್ಯಪೂರ್ಣ ಲಾಸ್ಯದಲ್ಲಿ ಇಡೀ ಜಗತ್ತಿನ ಸರ್ವ ವಸ್ತುಗಳನ್ನು, ಅಂದರೆ ಜೀವರಾಶಿಗಳನ್ನಂತೂ ಆಯಿತು, ಸೂರ್ಯ, ಚಂದ್ರ, ಅಗ್ನಿ, ಅನೇಕಾನೇಕ ಕೋಟಿ ನಕ್ಷತ್ರಗಳೇನಿವೆಯೋ ಅವೆಲ್ಲವನ್ನೂ ಕೂಡ, ಹಾಗೆ ಈ ಭೂಮಿ, ಸಮುದ್ರ, ಸಪ್ತ ಸಾಗರಗಳಾದಿಯಾಗಿ ಎಲ್ಲವನ್ನೂ ಕೂಡ ತನ್ನ ಗರ್ಭದಲ್ಲೇ ಧಾರಣೆ ಮಾಡಿಕೊಂಡಿದ್ದಾಳೆ. ಹಾಗೆ ತನ್ನ ಗರ್ಭದಲ್ಲಿ ಧಾರಣೆ ಮಾಡಿಕೊಂಡಂಥ ಈ ವಸ್ತುಗಳನ್ನು, ಈ ಜೀವರಾಶಿಗಳನ್ನು ಪೋಷಣೆ ಮಾಡುವವಳು. ಆಯಾ ಕಾಲಕ್ಕೆ ಅವುಗಳಿಗೆ ಏನೇನು ಬೇಕೋ ಅದನ್ನೆಲ್ಲ ವ್ಯವಸ್ಥೆ ಮಾಡಿ ಪೋಷಣೆ ಮಾಡುವವಳು ಈ ವಿಶ್ವಧಾರಿಣಿಯೇ. ಅವಳು ವಿಶ್ವಪೋಷಕಳು ಹೌದು ಅಂತ ಈ ನಾಮ ಹೇಳ್ತಾ ಇದೆ. ಇದೇ ವಿಷಯವನ್ನು ಕೃಷ್ಣ ಅತ್ಯಂತ ಸ್ಪಷ್ಟವಾಗಿ ಭಗವದ್ಗೀತೆಯ 9ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಈ 9ನೇ ಅಧ್ಯಾಯದ 4, 5, 6, 7 ಈ 4 ಶ್ಲೋಕಗಳು ಕೂಡ ಇದೇ ವಿಷಯವನ್ನು ಹೇಳುವಂಥದ್ದು. ನಾನು ಅದನ್ನು ಸಂಕ್ಷೇಪವಾಗಿ ಇಲ್ಲಿ ಹೇಳೋದಾದರೆ, ಅವ್ಯಕ್ತನಾದ ನನ್ನಿಂದ ಈ ಜಗತ್ತೆಲ್ಲವೂ ವ್ಯಾಪಿಸಿದೆ. ಈ ಜೀವರಾಶಿಗಳನ್ನು ಸದಾ ನನ್ನ ಗರ್ಭದಲ್ಲಿಟ್ಟು ಕಾಪಾಡುವವನು ನಾನು. ಹೇಗೆ ಅಂತಂದರೆ, ಎಲ್ಲೆಲ್ಲೂ ಸಂಚರಿಸುವ ವಾಯುವು ಹೇಗೆ ಸದಾ ಆಕಾಶದಲ್ಲಿರ್ತದೋ ಹಾಗೆಯೇ ಸಮಸ್ತ ಜೀವರಾಶಿಗಳು, ಸಮಸ್ತ ಬ್ರಹ್ಮಾಂಡವೂ ಕೂಡ ನನ್ನಲ್ಲಿಯೇ ಇದೆ ಅನ್ನೋದನ್ನು ನೀನು ನಿಶ್ಚಿತವಾಗಿ ತಿಳಿ.
ಈ ಎಲ್ಲ ಜೀವರಾಶಿಗಳನ್ನು ನಾನು ಧಾರಣೆ ಮಾಡಿಕೊಂಡವನು. ಈ ಕಲ್ಪದ ಆದಿಯಲ್ಲಿ ಅವುಗಳ ಉತ್ಪತ್ತಿ, ಕಲ್ಪಾಂತ್ಯದಲ್ಲಿ ಅವುಗಳ ಪ್ರಳಯ, ಹಾಗೂ ನನ್ನಲ್ಲಿ ಅವು ಇರುವಷ್ಟು ಕಾಲ ಆ ಜೀವಿಗಳ ಪೋಷಣೆ, ಇದೆಲ್ಲವೂ ಕೂಡ ನನ್ನಲ್ಲೇ ನಡೆಯುವಂಥದ್ದು ಅಂತ ಈ ಶ್ಲೋಕಗಳ ಒಟ್ಟರ್ಥ. ಈ ಶ್ಲೋಕಗಳಿಂದ ಈ ವಿಶ್ವಧಾರಿಣಿ ಅನ್ನುವಂತಹ ನಾಮದ ವಿವರಣೆ ಏನಿದೆ ಅದೇ ವಿಷಯವನ್ನು ಶ್ರೀಕೃಷ್ಣ ಭಗವಂತ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ತಿಳಿಸಿಕೊಡ್ತಾನೆ. ಮುಂದಿನ ನಾಮ ತ್ರಿವರ್ಗಧಾತ್ರಿ. ತ್ರಿವರ್ಗವನ್ನು ಕೊಡುವವಳು ಅಂತ ಅರ್ಥ. ತ್ರಿವರ್ಗ ಅಂತಂದರೆ ಧರ್ಮ, ಅರ್ಥ, ಕಾಮ, ಈ ಮೂರನ್ನು ತ್ರಿವರ್ಗ ಅಂತ ಕರೀತಾರೆ. ಈ ಧರ್ಮ, ಅರ್ಥ, ಕಾಮ ಇವೆಲ್ಲವನ್ನೂ ನಮಗೆ ಅನುಗ್ರಹಿಸುವವಳು ಶ್ರೀಮಾತೆಯೇ ಅಂತ ಈ ನಾಮ ಹೇಳ್ತಾ ಇದೆ. ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಸುಖ, ಸಂತೃಪ್ತಿ, ಧರ್ಮಾಚರಣೆ, ಅದರಿಂದ ದೊರಕುವಂತಹ ಒಂದು ಸಂತೋಷ, ಈ ರೀತಿಯ ವಿವಿಧ ಬಗೆಯ ಸಂಪತ್ತುಗಳಿಂದ ನಮ್ಮ ಜೀವನದ ಸುಖವನ್ನು ಅನುಭವಿಸುವಿಕೆ, ದಾನ, ದಯೆ, ಧರ್ಮ ಇತ್ಯಾದಿ ಸದ್ಗುಣಗಳಿಂದ ನಮ್ಮ ಜೀವನವನ್ನು ಅಲಂಕರಿಸಿಕೊಳ್ಳುವಿಕೆ ಅಥವಾ ಎತ್ತರಿಸಿಕೊಳ್ಳುವಿಕೆ, ಇವೆಲ್ಲವೂ ಕೂಡ ನಮಗೆ ಈ ಮಾತೆಯಿಂದಲೇ ಆಗಲ್ಪಡುವಂಥದ್ದು. ಹಾಗಾಗಿ ಇವಳು ತ್ರಿವರ್ಗದಾತ್ರಿ. ಇವಳು ಕೇವಲ ತ್ರಿವರ್ಗದಾತ್ರಿ ಅಲ್ಲ, ಇವು ಮೂರರ ಜೊತೆಗೆ ಕೊನೆಯದಾದ ಮೋಕ್ಷವನ್ನು ಇವಳು ನೀಡುವವಳು. ಹಾಗಾಗಿ ಮುಕ್ತಿದ ಅನ್ನುವಂಥ ನಾಮವೆಲ್ಲ ಬಂದಿದೆಯಲ್ಲ, ಅದೇ ರೀತಿ ಭೋಗವನ್ನು ಮತ್ತು ಮೋಕ್ಷವನ್ನು ಅನುಗ್ರಹಿಸುವ ಮಾತೆ ಇವಳು ಅಂತ ಈ ನಾಮ ಪರೋಕ್ಷವಾಗಿ ತಿಳಿಸ್ತಾ ಇದೆ. ಈ ನಾಲ್ಕೂ ಪುರುಷಾರ್ಥಗಳನ್ನು ತನ್ನ ಶರಣರಿಗೆ ಅವಳು ಅನುಗ್ರಹಿಸುವವಳು. ಸಂಪತ್ತನ್ನು ಕೊಡ್ತಾಳೆ, ಭೋಗ ಜೀವನವನ್ನು ಕೊಡ್ತಾಳೆ, ಹಾಗೆಯೇ ಜ್ಞಾನವನ್ನು ಕೊಡ್ತಾಳೆ. ಆ ಜ್ಞಾನದಿಂದ ಮೋಕ್ಷದ ಕಡೆ ನಮ್ಮನ್ನು ಮುನ್ನಡೆಸ್ತಾಳೆ ಅಂತ ಈ ನಾಮಗಳು ಸೂಚನೆ ಕೊಡ್ತಾ ಇವೆ. ಸುಭಗ ಅಂತ ಮುಂದಿನ ನಾಮ. ಸುಂದರವಾದ ಭಗವುಳ್ಳವಳು, ಐಶ್ವರ್ಯವುಳ್ಳವಳು ಅಂತ. ಭಗ ಅಂತಂದರೆ ಐಶ್ವರ್ಯ ಅಂತ ಅರ್ಥ. 5 ವರ್ಷದ ಬಾಲೆಯನ್ನು ಸುಭಗ ಅಂತ ಕರೀತಾರೆ. ಜೊತೆಗೆ ಈ ಭಗ ಅನ್ನೋ ನಾಮಕ್ಕೆ ಬಹಳಷ್ಟು ಅರ್ಥಗಳಿವೆ. ಸಂಪತ್ತು, ಕಾಂತಿ, ಕಾಮನೆ, ಪರಾಕ್ರಮ, ಪ್ರಯತ್ನ, ಮಹಾತ್ಮೆ, ಕೀರ್ತಿ, ಸೌಭಾಗ್ಯ, ಒಟ್ಟಿನಲ್ಲಿ ಸರ್ವಮಂಗಳ, ಹೀಗೆಲ್ಲ ಅರ್ಥವಿದೆ. ಈ ಸರ್ವ ಸೌಭಾಗ್ಯವನ್ನು ಈ ಭಗ ಅನ್ನುವ ಶಬ್ದ ಹೊಂದಿರೋದ್ರಿಂದ ಆ ತಾಯಿಯೇ ಈ ಮಂಗಳಕರವಾದ ಎಲ್ಲ ರೀತಿಯ ಗುಣವನ್ನು ನಮಗೆ ಅನುಗ್ರಹ ಮಾಡೋದರಿಂದ ಅವಳಿಗೆ ಸುಭಗ ಅನ್ನೋ ನಾಮದ ಸ್ತುತಿ. ನಮಗೆ ಶ್ರೀ ಲಲಿತಾಂಬಿಕೆಯನ್ನು ಆರಾಧನೆ ಮಾಡಿದರೆ ಇವೆಲ್ಲ ಸೌಭಾಗ್ಯ ಮಂಗಳಗಳು ಪ್ರಾಪ್ತವಾಗ್ತವೆ ಅಂತ ಈ ನಾಮದ ಒಳಧ್ವನಿ. ತ್ರೈಂಬಕ ಅಂತ ಮುಂದಿನ ನಾಮ. ಇದರ ಅರ್ಥ 3 ಕಣ್ಣುಳ್ಳವಳು. ಇಲ್ಲಿ ಅಂಬಕ ಅಂದರೆ ಕಣ್ಣುಗಳು ಅಂತ ಅರ್ಥ. ಈ ಶಿವನಿಗೆ 3 ಕಣ್ಣು ಅಂತ ನಮಗೆಲ್ಲ ಗೊತ್ತೇ ಇದೆ ಅಲ್ವಾ. ಶಿವನ ಸ್ತ್ರೀ ರೂಪ ಇವಳಾದ್ದರಿಂದ ಇವಳಿಗೂ 3 ಕಣ್ಣು. ಯಾವುದು ಆ 3 ಕಣ್ಣುಗಳು ಅಂತಂದರೆ, ಈ ಲೋಕವನ್ನು ಬೆಳಗುವ 3 ಬೆಳಕುಗಳಾದ ಸೂರ್ಯ, ಚಂದ್ರ ಮತ್ತು ಅಗ್ನಿ. ಇವು 3 ಶಿವನಿಗೂ ಕಣ್ಣುಗಳು, ಹಾಗೆ ಈ ಮಾತೆಗೂ ಕಣ್ಣುಗಳು. ಅಂದರೆ ಈ 3 ಕಣ್ಣಿಂದ ವಿಶ್ವವನ್ನು ಈಕ್ಷಿಸಿ ಎಲ್ಲಿ, ಯಾವಾಗ, ಯಾರಿಗೆ ಏನು ಅಗತ್ಯವೋ ಅವುಗಳನ್ನು ಅವಳಿಚ್ಛೆಯಂತೆಯೇ ಪೂರೈಸುವವಳು ಅಂತ ಅರ್ಥ. ಬಹಳ ಸಾಂಕೇತಿಕವಾಗಿ ಈ ಸೂರ್ಯ, ಚಂದ್ರ ಮತ್ತು ಅಗ್ನಿ ಇವುಗಳನ್ನು ಕಣ್ಣು ಅಂತ ಹೇಳುವಂಥದ್ದು. ಈ ಸೂರ್ಯನೇತ್ರ ಜ್ಞಾನಕ್ಕೆ ಸಂಕೇತ, ಸೂರ್ಯ ಜ್ಞಾನಕ್ಕೆ ಸಂಕೇತ. ಹಾಗೆ ಚಂದ್ರನೇತ್ರ ಇದು ಪ್ರೇಮಕ್ಕೆ ಸಂಕೇತ. ಚಂದ್ರ ಅಂತಂದರೆ ಮನಸ್ಸು, ಈ ಮನಸ್ಸು ಅಂದರೆ ಈ ತಾಯಿಯ ಮನಸ್ಸು ಪ್ರೇಮಕ್ಕೆ ಸಂಕೇತ. ಹಾಗೆ ಅಗ್ನಿನೇತ್ರ ಇದು 3ನೇ ಕಣ್ಣು ಅಂತ ಹೇಳ್ತಾರೆ. ಇದು ಅಗ್ನಿ ಕರ್ಮಕ್ಕೆ ಸಂಕೇತ. ಹಾಗಾಗಿ ಕರ್ಮ, ಭಕ್ತಿ, ಜ್ಞಾನ ಅನ್ನುವ 3 ಕಣ್ಣುಗಳು ಈ ಶ್ರೀಮಾತೆಗಿವೆ. ಈ 3ನ್ನು ಯಾರು ತನ್ನನ್ನು ನಿತ್ಯ ನಿರಂತರ ಪ್ರಾಮಾಣಿಕ ಪ್ರೀತಿಯಿಂದ ಆರಾಧನೆ ಮಾಡ್ತಾರೋ ಅಂತಹ ಭಕ್ತರಿಗೂ ಅತ್ಯಂತ ಸಮರ್ಥವಾಗಿ ಅನುಗ್ರಹಿಸಿ ಕಾಪಾಡುವ ಮಾತೆ ಈ ತ್ರೈಂಬಕ ಅಂತ ಈ ನಾಮ ಹೇಳ್ತಾ ಇದೆ. ನಮ್ಮ ಕರ್ಮವಾಗಲಿ, ಭಕ್ತಿಯಾಗಲಿ, ಜ್ಞಾನವಾಗಲಿ ಒಳ್ಳೆಯ ರೀತಿಯಲ್ಲಿ ಬೆಳೆಯೋದು ಅಂದರೆ ಯೋಗವಾಗೋದು, ಅಥವಾ ಈ ಮಾತೆಯೊಡನೆ ಅದು ಸಮರ್ಥವಾಗಿ ಹೊಂದಿಕೆಯಾಗೋದು ಈ ದೇವಿಯನ್ನು ಆರಾಧಿಸಿದಾಗ.
ಅಂತ. ನಮ್ಮ ಮನಸ್ಸನ್ನು ಆ ತಾಯಿಯಲ್ಲೇ ಲೀನಗೊಳಿಸಿದಾಗ ನಮ್ಮ ಕರ್ಮವಾಗಲಿ, ಭಕ್ತಿಯಾಗಲಿ, ಜ್ಞಾನವಾಗಲಿ ನಮ್ಮನ್ನು ಶ್ರೇಷ್ಠ ಪದವಿಗೆ ಕೊಂಡೊಯ್ಯುತ್ತೆ ಅಂತ ಈ ನಾಮ ಹೇಳ್ತಾ ಇದೆ. ತ್ರಿಗುಣಾತ್ಮಿಕ ಅಂತ ಮುಂದಿನ ನಾಮ. ತ್ರಿಗುಣ ಸ್ವರೂಪಳು ಅಂತ ಇದರ ಅರ್ಥ. 3 ಗುಣಗಳು ಅದು ಯಾವುದು ಅಂತ ನಮಗೆಲ್ಲ ಗೊತ್ತೇ ಇದೆ. ಸತ್ವ, ರಜ, ತಮ. ಈ 3 ಗುಣಗಳ ಸ್ವರೂಪಳು ಈ ಮಾತೆ ಅಂತ ಈ ನಾಮ ಹೇಳ್ತಾ ಇದೆ. ಈ 3 ಗುಣಗಳ ವ್ಯಕ್ತತೆಯಲ್ಲಿ ಒಳಗಿಂದ ಮೂಲವಾಗಿ ಈ ಮಾತೆಯೇ, ಈ ಶಕ್ತಿಯೇ ಇರೋದರಿಂದ ಅವಳು ತ್ರಿಗುಣಾತ್ಮಿಕ. ಈ 3 ಗುಣಗಳು ಅವಳ ಸೃಷ್ಟಿ, ಸ್ಥಿತಿ, ಲಯ ಕಾರ್ಯಕ್ಕೆ ಬೇಕೇ ಬೇಕು. ಹಾಗಾಗಿ ಈ 3 ಗುಣಗಳನ್ನು ತಾನೇ ಸೃಷ್ಟಿಸಿ, ತಾನೇ ಆ ಗುಣಗಳ ವಿವಿಧ ರೂಪಗಳಲ್ಲಿ, ವಿವಿಧ ಕಾಂಬಿನೇಷನ್ಗಳಾಗಿ ಮಾರ್ಪಟ್ಟು, ವಿವಿಧ ವ್ಯಕ್ತಿಗಳಾಗಿ, ಜಗತ್ತಾಗಿ, ಮಾಯಾರೂಪದಲ್ಲಿ ತ್ರಿಗುಣಿಯಾಗಿ, ಆ ತ್ರಿಗುಣಗಳ ಆತ್ಮವಾಗಿಯೂ ಆಟ ಆಡ್ತಾ ಇರುವಂಥವಳು ಇದೇ ಲಲಿತೆ. ಈ ಜಗತ್ತಿನಲ್ಲಿ ಎಷ್ಟು ವ್ಯಕ್ತಿಗಳಿದ್ದಾರೋ, ಪ್ರಾಣಿ, ಕ್ರಿಮಿ, ಕೀಟಾದಿಗಳಾದಿಯಾಗಿ ಜೀವರಾಶಿಗಳಿದ್ದಾರೋ, ಆ ಎಲ್ಲರ ಸ್ವಭಾವವು ಬೇರೆ ಬೇರೆ ಬೇರೆ, ಒಂದರಂತೆ ಒಂದಿಲ್ಲ, ಒಂದು ರೂಪದಂತೆ ಒಂದಿಲ್ಲ, ಒಂದರ ಸ್ವಭಾವದಂತೆ ಇನ್ನೊಂದಿಲ್ಲ. ಈ ರೀತಿ ಬೇರೆ ಬೇರೆ ಬೇರೆಯಾಗಿ ಎಲ್ಲವನ್ನೂ ಒಂದೇ ಚೈತನ್ಯ ವಸ್ತು ಸೃಷ್ಟಿ ಮಾಡ್ತದೆ. ಇದು ಆಶ್ಚರ್ಯ ಅಲ್ವಾ? ನೋಡಿ, ಸಯಾಮಿನ್ ಅವಳಿಗಳಾದರೂ ಕೂಡ ಅವರ ಸ್ವಭಾವ ಬೇರೆ ಬೇರೆ ಇರ್ತದೆ ಅಲ್ವಾ? ಹಾಗಾಗಿ ಒಂದು ಮನಸ್ಸಿನಂತೆ ಇನ್ನೊಂದಿಲ್ಲ, ಒಂದು ರೂಪದಂತೆ ಇನ್ನೊಂದಿಲ್ಲ. ಆದರೂ ಈ ವೈವಿಧ್ಯತೆ, ಇದರ ಸತ್ವ ನಮಗೆ ಅರಿವಾಗದೆ ನಾವು ನಾನೇ ಸರಿ ಅನ್ನೋ ತಾಮಸಿ ಅಹಂಕಾರವನ್ನು ಬಿಡಲ್ಲ. ಇದು ದುರ್ದೈವ. ಇದೆಲ್ಲವೂ ಕೂಡ ಆ ಮಾಯಾರೂಪಿ ತ್ರಿಗುಣಾತ್ಮಿಕೆಯ ಆಟ. ಈ ಮಾಯಾ ಪ್ರವೃತ್ತಿ ಏನು ಈ ಜಗತ್ತಿನಲ್ಲಿ, ಈ ಮನುಷ್ಯರ ಮನಸ್ಸಿನಲ್ಲಿ ತೋರ್ಕೊಳ್ತದೆ, ಇದೆಲ್ಲವೂ ಕೂಡ ಈ ಮಾಯಾರೂಪಿ ವೈಷ್ಣವಿ ಮಾಯಾ ಅಂತ ಕರಿತೀವಲ್ಲ, ಆ ತ್ರಿಗುಣಾತ್ಮಕವಾದ ಮಾಯೆಯ ಆಟವೇ ಈ ಜಗತ್ತಿನ ಆಟ, ಲೀಲೆ. ಅವಳಿಗೆ ಈ ಜಗತ್ತನ್ನು 3 ಗುಣಗಳಿಂದ ಸೃಷ್ಟಿ ಮಾಡಿ ಬೇರೆ 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 ಸ್ವಭಾವಗಳನ್ನಿಟ್ಟು ಆ ಸ್ವಭಾವಗಳ ಜೀವಿಗಳನ್ನು ನೋಡ್ತಾ ನೋಡ್ತಾ ಆನಂದಿಸೋದು ಇವಳಿಗೊಂದು ಲೀಲೆ ಅಂತ ಈ ತ್ರಿಗುಣಾತ್ಮಿಕ ಅನ್ನೋ ನಾಮ ಹೇಳ್ತಾ ಇದೆ. 147ನೇ ಶ್ಲೋಕ. ಸ್ವರ್ಗಾಪವರ್ಗದ ಶುದ್ಧ ಜಪಾ ಪುಷ್ಪ ನಿಭಾಕೃತಿ ಓಜೋವತಿ ದ್ಯುತಿಧರ ಯಜ್ಞರೂಪ ಪ್ರಿಯವ್ರತ. ಈ ಶ್ಲೋಕದಲ್ಲಿ ಮೊದಲನೇ ನಾಮ ಸ್ವರ್ಗ ಅಪವರ್ಗದ. ಇದರ ಅರ್ಥ ಸ್ವರ್ಗ ಮತ್ತು ಅಪವರ್ಗವನ್ನು ಕೊಡುವವಳು, ಸ್ವರ್ಗ ಮತ್ತು ಮೋಕ್ಷವನ್ನು ತನ್ನ ಭಕ್ತರಿಗೆ ಕೊಡುವವಳು ಅಂತ ಈ ನಾಮ ಹೇಳ್ತಾ ಇದೆ. ಇಲ್ಲಿ ಅಪವರ್ಗ ಅಂದರೆ ಮೋಕ್ಷ ಅಂತ ಅರ್ಥ. ಸ್ಪಷ್ಟವಾಗಿ ಈ ಸ್ವರ್ಗ ಮತ್ತು ಮೋಕ್ಷ ಈ ಶಬ್ದಗಳನ್ನು ನಾವು ತಿಳ್ಕೋಬೇಕು. ಸ್ವರ್ಗ ಅಂತಂದರೆ ಅನುಭವಿಸಿದ ನಂತರ ನಾಶವಾಗುವ ಭೋಗ, ಇದು ಪುಣ್ಯಕರ್ಮದ ಫಲ. ಅಪವರ್ಗ ಅಥವಾ ಮೋಕ್ಷ ಅಂತಂದರೆ ಶಾಶ್ವತವಾದ ಬಿಡುಗಡೆ, ಆನಂದ, ಶಾಂತಿ, ನೆಮ್ಮದಿಯ ಸ್ಥಿತಿ. ಈ ಅಪವರ್ಗ ಅಥವಾ ಮೋಕ್ಷ ಇದೆಯಲ್ಲ, ಇದು ಜ್ಞಾನದ ಫಲ. ಹೀಗೆ ಪುಣ್ಯಕರ್ಮದ ಫಲವನ್ನು ಮತ್ತು ಜ್ಞಾನದ ಫಲವನ್ನು ನೀಡುವವಳಾದ್ದರಿಂದ ಅವಳಿಗೆ ಸ್ವರ್ಗಾಪವರ್ಗದ ಅನ್ನುವಂತಹ ನಾಮ. ಭಗವದ್ಗೀತೆ ಹೇಳುತ್ತೆ, ಸ್ವರ್ಗಲೋಕದಲ್ಲಿ ನಾವು ಮಾಡಿದ ಪುಣ್ಯ ಖರ್ಚಾಗುತ್ತಿದ್ದಂತೆ ಮತ್ತೆ ಈ ಭೂಮಿಗೆ ಬಂದು ಬೀಳ್ತೇವೆ. ಮತ್ತೆ ನಮ್ಮ ಕರ್ಮಭಾವದ ನೆಲೆಯಲ್ಲಿ ಸ್ವರ್ಗವೋ ನರಕವೋ ಪ್ರಾಪ್ತಿ, ಮತ್ತು ಮುಂದಿನ ಜನ್ಮ ಪ್ರಾಪ್ತಿ. ಆದರೆ ಒಮ್ಮೆ ಈ ಎಲ್ಲ ಸುಖವನ್ನು ಮೀರಿದ ಮೋಕ್ಷದ ಪರಮ ನಿರಾಳ ಸ್ಥಿತಿ ನಮಗೆ ಪ್ರಾಪ್ತವಾಯಿತು ಅಂತಂದರೆ ಮತ್ಯಾವುದನ್ನು ಆಗ ಈ ಮನಸ್ಸು ಬಯಸಲಾರದು. ಅದು ತನ್ನ ಮೋಕ್ಷಾನಂದದಲ್ಲೇ ನೆಲೆಯಾಗಿರಲಿಕ್ಕೆ ಬಯಸ್ತದೆ ಅಂತ ಭಗವದ್ಗೀತೆಯ ಮಾತು. ಹಾಗಾಗಿ ಇದೇ ವಿಷಯವನ್ನು ಇಲ್ಲಿ ಈ ನಾಮ ಹೇಳ್ತಾ ಇದೆ. ತನ್ನ ಭಕ್ತರಿಗೆ ಯಾರಿಗೆ ಸ್ವರ್ಗದ ಅಪೇಕ್ಷೆ ಇದೆ, ಭೋಗದ ಅಪೇಕ್ಷೆ ಇದೆ, ಅದನ್ನೂ ಈ ಮಾತೆ ಕೊಡ್ತಾಳೆ. ಜೊತೆಗೆ ಯಾರಿಗೆ ಮೋಕ್ಷದ ಅಪೇಕ್ಷೆ ಇದೆ ಅವರಿಗೆ ಜ್ಞಾನವನ್ನು ಕೊಟ್ಟು ಮೋಕ್ಷವನ್ನು ಕೊಡ್ತಾಳೆ ಅಂತ ಈ ನಾಮದ ಅರ್ಥ. ಮುಂದಿನ ನಾಮಗಳನ್ನು
ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.